ಅವರ ಮಾತಿಗೆ ಆರೋಹಿ ಮುಖದಲ್ಲಿ ಕೃತಕ ಮಂದಹಾಸ ಮೂಡಿತ್ತು. ಅರು, ಅಲ್ಲಿ ಎಲ್ಲ ಹೊರಗೆ ನಿಂಗೆ ಕಾಯ್ತಾ ಇದ್ದಾರೆ, ಬಾ ಹೋಗೋಣ ಎಂದು ಆರೋಹಿ ತಾಯಿ ರಾಧಾ ಅವಳನ್ನು ಕರೆದುಕೊಂಡು ಬಂದರು. ಹೆಣ್ಣು ಬೀಳ್ಕೊಡುವ ಸಮಯದಲ್ಲಿ ತನ್ನ ಮನೆಯವರನ್ನು ಬಿಟ್ಟು ಹೋಗುವುದು ನೆನೆದು ಆರೋಹಿ ಕಣ್ಣುಗಳು ತುಂಬಿ ಬಂದಿತ್ತು. ಕಾರನ್ನು ಹತ್ತಿ ಕುಳಿತು ಅರ್ಜುನ್ ಕಡೆಗೆ ನೋಡಲು ಅವನು ತನಗೂ ಇದಕ್ಕೂ ಸಂಬಂಧವಿಲ್ಲ ಎಂದು ಮೊಬೈಲ್ ಹಿಡಿದು ಕುಳಿತಿದ್ದ. ಅವನ ಈ ವರ್ತನೆ ಆರೋಹಿ ಮನದಲ್ಲಿ ದೊಡ್ಡ ಕೋಲಾಹಲ ಸೃಷ್ಟಿಸಿತು. ಕಿಟಕಿ ಕಡೆಗೆ ಮುಖ ಮಾಡಿ ತಂಗಾಳಿಗೆ ಮುಖ ಒಡ್ಡಿ ಕುಳಿತವಳ ಮನವು ತನ್ನ ಮುಂದಿನ ಜೀವನ ಹೇಗಪ್ಪ ಎಂದು ಚಿಂತಿಸುವಂತೆ ಆಗಿತ್ತು. ಹೀಗೆ ಸಾಗುತ್ತಿದ್ದ ಅವಳ ಯೋಚನಾ ಲಹರಿಯಿಂದ ಹೊರಗೆ ಬಂದಿದ್ದು ಅರ್ಜುನ್. ಹೇಮಾ ಮ್ಯಾನ್ಷನ್ ಎದುರು ಕಾರು ಬಂದು ನಿಂತಾಗ ಕಾರಿನಿಂದ ಇಳಿದ 2 ಜೋಡಿಗಳು ಮನೆಯ ಮುಂದೆ ನಿಂತರು. ಇದೆಲ್ಲ ಯಾವಾಗ ಮುಗಿದು ಮನೆಗೆ ತಲುಪಿದರೆ ಸಾಕು ಎನ್ನುತ್ತಿದ್ದ ಅರ್ಜುನ್ ಕಾರಿನಿಂದ ಇಳಿದು ಆರೋಹಿ ಕಡೆಗೆ ತಿರುಗಿಯೂ ನೋಡದೆ ಒಳಗಲೆ ಹೋದವನ ತಡೆದು ನಿಲ್ಲಿಸಿದ್ದು ಅವನ ತಾಯಿ ಹೇಮಾ ಅವರ ಧ್ವನಿ. ಅಜ್ಜು, ಇದೇನಿದು ಅಜ್ಜು, ಹೀಗೆ ಒಳಗೆ ನುಗ್ಗುತ್ತಾ ಇದೆಯಾ, ಹೋಗು ಆರೋಹಿ ಜೊತೆಗೆ ನಿಲ್ಲು ಎನ್ನಲು, ಅಮ್ಮ ಎಂದು ಅವರ ಮುಖವನ್ನು ನೋಡಲು, ನಿನ್ನ ಅಮ್ಮನೇ ಹೇಳ್ತಾ ಇದ್ದೀನಿ, ಹೋಗಿ ಆರೋಹಿ ಜೊತೆಗೆ ನಿಲ್ಲು ಎಂದರು. ಮೊದಲು ಹೇಮಾ ಅವರು ಅರ್ಜುನ್ ಮತ್ತು ಆರೋಹಿ ಅವರಿಗೆ ಆರತಿ ಬೆಳಗಿ ಸೇರು ಒದೆಸಿ ಒಳಗೆ ಕರೆದುಕೊಂಡ ನಂತರ ಆಶ್ರಯ್ ಮತ್ತು ನಿತ್ಯಾಳಿಗೆ ಆರತಿ ಬೆಳಗಿ ಒಳಗೆ ಕರೆದುಕೊಂಡು ಬಂದರು. ನಿತ್ಯ ಮತ್ತು ಆರೋಹಿ ದೇವರಿಗೆ ಪೂಜೆ ಮಾಡಿ ನಿತ್ಯ ತನ್ನ ಲಗೇಜ್ ಇಟ್ಟಿದ್ದ ರೂಮಿಗೆ ನಡೆದರೆ ಆರೋಹಿ ಮೊದಲ ಬಾರಿಗೆ ಅಷ್ಟು ದೊಡ್ಡ ಮನೆಯಲ್ಲಿ ತಾನು ಎಲ್ಲಿಗೆ ಹೋಗಬೇಕು ಎಂದು ತಿಳಿಯದೆ ಅಡುಗೆ ಮನೆಯಲ್ಲಿದ್ದ ಹೇಮಾ ಅವರ ಬಳಿಗೆ ಬಂದಳು. ಅರೆ ಅರು, ನೀನು ಯಾಕಮ್ಮ ಇಲ್ಲಿಗೆ ಬರೋಕೆ ಹೋದೆ, ಹೋಗು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಎನ್ನಲು, ಅದು ಅಮ್ಮ ಎಲ್ಲಿಗೆ ಹೋಗಬೇಕು ಅಂತ ಎಂದು ನನಗೆ ಗೊತ್ತಿಲ್ಲ ಅದಕ್ಕೆ ಎಂದು ತಲೆ ತಗ್ಗಿಸಿ ಸುಮ್ಮನೆ ನಿಂತಳು. ಛೆ, ಈ ಅಜ್ಜುಗೆ ಎಷ್ಟು ಹೇಳಿದರೂ ಅಷ್ಟೇ, ಪಾಪ ಈ ಹುಡುಗಿ ಗೆಸ್ಟ್ ರೂಮ್ ತೋರಿಸಿದರೆ ಆಗ್ತಾ ಇರಲಿಲ್ವಾ ಎಂದು ಮನದಲ್ಲೇ ತಮ್ಮ ಮಗನಿಗೆ ಬೈದುಕೊಂಡು, ಸಾರಿ ಪುಟ್ಟ, ಅವನು ಸ್ವಲ್ಪ ಹಾಗೆ ಕೋಪಿಷ್ಟ, ಆದರೆ ಕೆಟ್ಟವನಲ್ಲ, ಮಗುವಿನ ಮನಸ್ಸು, ನೀನು ಏನೂ ಯೋಚನೆ ಮಾಡಬೇಡ ಕಂದ ಎಂದು ಅವಳ ತಲೆ ನೇವರಿಸುತ್ತಾ ಹೇಳಲು, ಇಷ್ಟರವರೆಗೆ ತಡೆದುಕೊಂಡ ದುಃಖ ಮತ್ತಷ್ಟು ಹೆಚ್ಚಾಗಿ ಅವರನ್ನು ಗಟ್ಟಿಯಾಗಿ ಅಪ್ಪಿಕೊಂಡವಳು ನಿಧಾನವಾಗಿ ಬಿಕ್ಕಳಿಸಲು ಒಂದು ಕ್ಷಣ ಹೇಮಾ ಅವರಿಗೆ ಆತಂಕವಾಗಿತ್ತು. ಅವಳ ಬೆನ್ನು ನೇವರಿಸುತ್ತಾ, ಏನಾಯ್ತು ಅರು, ಅಜ್ಜು ಏನಾದರೂ ಅನ್ನ ಮಗಳೇ ಎಂದು ಅವಳ ಮುಖವನ್ನು ನೋಡಲು ಸ್ವಲ್ಪ ಮಟ್ಟಿಗೆ ಸಮಾಧಾನಗೊಂಡ ಆರೋಹಿ ಇಲ್ಲ ಎಂದು ತಲೆ ಆಡಿಸಿ ತಲೆ ತಗ್ಗಿಸಿ ನಿಂತಳು. ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಕಣ್ಣೀರನ್ನು ಒರೆಸಿ, ಅಪ್ಪ ಅಮ್ಮನನ್ನು ಬಿಟ್ಟು ಬಂದಿದ್ದಕ್ಕೆ ಬೇಜಾರಾ ಎಂದು ಅವಳ ಮುಖವನ್ನು ನೋಡಲು ಹೌದು ಎಂದು ತಲೆ ಆಡಿಸಿ ಸುಮ್ಮನೆ ನಿಂತವಳ ಕಂಡು ನಿಟ್ಟುಸಿರು ಬಿಟ್ಟ ಹೇಮಾ ಅವರು ಅವಳ ಕೈ ಹಿಡಿದು ಗೆಸ್ಟ್ ರೂಮ್ನತ್ತ ಕರೆದುಕೊಂಡು ಬಂದರು. ಮೊಬೈಲ್ ಹಿಡಿದು ಹೇಮಾ ಅವರ ಬಳಿಗೆ ಬಂದು ಮಾತನಾಡಲು ಅರ್ಜುನ್ ಮೇಲೆ ನಿಂತು ಹೇಮಾ ಎಲ್ಲಿದ್ದಾರೆ ಎಂದು ಕೆಳಗೆ ನೋಡಿದವನಿಗೆ ಆರೋಹಿ ತನ್ನ ತಾಯಿ ಅಪ್ಪಿ ಅಳುವುದು ಕಂಡು, ಬಂದು ಇನ್ನು ಅರ್ಧ ಗಂಟೆ ಕೂಡ ಆಗಿಲ್ಲ, ಆಗಲೇ ಎಷ್ಟು ನಾಟಕ ಮಾಡ್ತಾ ಇದ್ದಾಳೆ. ಇತ್ತ ರೂಮಿಗೆ ಕರೆದುಕೊಂಡು ಬಂದ ಹೇಮಾ ಅವರು ಅವಳಿಗೆ ಮೈಮೇಲೆ ಹಾಕಿದ್ದ ಒಡವೆ ತೆಗೆಯಲು ಸಹಾಯ ಮಾಡಿ, ನಿತ್ಯ ಅರು ಇಬ್ರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಆಮೇಲೆ ರಾತ್ರಿ ನೀವಿಬ್ರು ಮೊದಲು ಏನಾದರೂ ಸಿಹಿ ಮಾಡಬೇಕು ಎನ್ನಲು ಆರೋಹಿ ಸರಿ ಅಮ್ಮ ಎಂದು ತಲೆ ಆಡಿಸಿದಳೆ. ಆದರೆ ಅಡುಗೆ ಗಂಧ ಗಾಳಿ ತಿಳಿಯದ ನಿತ್ಯಾಳಿಗೆ ಚಿಂತೆಯಾಯಿತು. ಅವರು ರೂಮಿನಿಂದ ಹೊರಗಡೆ ಹೋದ ನಂತರ ಬಟ್ಟೆ ಹಿಡಿದು ಬಾತ್ರೂಮ್ ಹೋಗಲು ನಿಂತ ಆರೋಹಿಗೆ ನಿಲ್ಲು ಎಂದ ನಿತ್ಯಾಳ ಧ್ವನಿ ತಡೆಯಿತು. ತಲೆ ಎತ್ತಿ ಅವಳ ಮುಖವನ್ನು ನೋಡಲು, ಹಲೋ ಆರೋಹಿ ಮೇಡಮ್, ಸ್ವಲ್ಪ ಹೊತ್ತು ಇರಿ, ನಾನು ಮೊದಲು ಹೋಗಿ ಬರ್ತೀನಿ ಎಂದು ಅಹಂಕಾರದಿಂದ ಹೇಳಲು ಅವಳ ಮಾತುಗಳಲ್ಲಿದ್ದ ವ್ಯಂಗ್ಯ ಅರಿವಾಗಿ ಹಾಗೇ ಸುಮ್ಮನೆ ನಿಂತಳು. ಅವಳ ಬಳಿಗೆ ಬಂದ ನಿತ್ಯ, ಏನು ಯಾಕೆ ಹಾಗೆ ನೋಡ್ತಾ ಇದೀಯಾ, ಏನು ತಾವು ಹಿರಿ ಸೊಸೆ ಅಂತ ನಿಂಗೆ ಮರ್ಯಾದೆ ಕೊಟ್ಟು ಮಾತಾಡಿಸಬೇಕಾ, ಅದೆಲ್ಲ ನಿನ್ನ ಕನಸಲ್ಲಿ ಕೂಡ ಕಾಣಬೇಡ, ಎಷ್ಟೇ ಆದರೂ ನೀನು ಕೇವಲ ಸ್ಕೂಲ್ ಮಾಸ್ಟರ್ ಮಗಳು, ನನ್ನ ಲೆವೆಲ್ ಏನು ಅಂತ ತಿಳಿದುಕೊಂಡು ಇಲ್ಲಿ ಹಿರಿ ಸೊಸೆ ಎಂದು ಬಾಲ ಬಿಚ್ಚಿದರೆ ನಿನ್ನ ಮನೆಯವರನ್ನು ಗಂಟು ಮೂಟೆ ಕಟ್ಟಿಸಿ ನೀರು ನೆರಳು ಇಲ್ಲದ ಜಾಗದಲ್ಲಿ ಎತ್ತಂಗಡಿ ಮಾಡಿಸಬೇಕಾದೀತು, ಹುಷಾರ್ ಎಂದು ತನ್ನ ಬಟ್ಟೆ ಹಿಡಿದು ಬಾತ್ರೂಮ್ ಹೊಕ್ಕಳು.
ನಿತ್ಯಾಳ ಈ ವರ್ತನೆ ಆರೋಹಿ ಮನದಲ್ಲಿ ಮತ್ತಷ್ಟು ಚಿಂತೆಯಾಯಿತು. ಫ್ರೆಶ್ ಆಗಿ ಹೊರಗೆ ಬಂದವಳೆ ಹಾಗೆ ನಿಂತಿದ್ದ ಆರೋಹಿ ಮುಖದ ಮೇಲೆ ಒದ್ದೆ ಟವಲ್ ಎಸೆದು, ಸಾಕು ಕನಸು ಕಂಡಿದ್ದು, ಹೋಗಿ ಫ್ರೆಶ್ ಆಗು ಎಂದು ಸೀದಾ ಹೋಗಿ ಬೆಡ್ ಮೇಲೆ ಬಿದ್ದಳು. ಆರೋಹಿ ಫ್ರೆಶ್ ಆಗಿ ಹೊರಗೆ ಬಂದಾಗ ನಿತ್ಯ ನಿದ್ದೆಗೆ ಜಾರಿದ್ದಳು. ಒದ್ದೆ ಟವಲ್ ತೆಗೆದುಕೊಂಡು ಬಾಲ್ಕನಿಯಲ್ಲಿ ಒಣಗಲು ಹಾಕಿ ರೂಮಿನೊಳಗೆ ಕೂರಲು ಮನಸ್ಸಾಗದೆ ಹೊರಗೆ ಬಂದಳು. ಅವಳನ್ನು ಕಂಡ ಹೇಮಾ ಅವರು, ಅರು ಪುಟ್ಟ, ಇಷ್ಟು ಬೇಗ ಯಾಕೆ ಎದ್ದೆ? ಇನ್ನೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕಿತ್ತು ಎನ್ನಲು, ಇಲ್ಲ ಅಮ್ಮ, ಅದು ನನಗೆ ಯಾಕೋ ನಿದ್ದೆ ಬರಲಿಲ್ಲ. ಅಮ್ಮ, ನಾನು ನಿಮಗೆ ಏನಾದರೂ ಹೆಲ್ಪ್ ಮಾಡಲಾ ಎಂದು ಅಡುಗೆ ಮನೆಗೆ ಬಂದಳು. ಅಯ್ಯೋ ಪುಟ್ಟ, ನಾನು ಅಡುಗೆ ಮನೆಗೆ ಏನಾದರೂ ಹೆಲ್ಪ್ ಮಾಡಲು ಹೋದರೆ ಆ ನಿನ್ನ ಕೋಪಿಷ್ಟ ಗಂಡ ನೋಡಿದರೆ ಆಕಾಶ ಭೂಮಿ ಒಂದು ಮಾಡ್ತಾನೆ. ಮನೆಯಲ್ಲಿ ಕೆಲಸದವರು ಇರೋದು ಯಾಕೆ? ಸುಮ್ಮನೆ ಒಂದು ಕಡೆ ಕೂತುಕೊಳ್ಳಿ ಅಂತಾನೆ. ನಾನು ಎಷ್ಟು ಅಂತ ಕುಳಿತುಕೊಳ್ಳುವುದು? ನೀನೇ ಹೇಳು ಪುಟ್ಟ ಎಂದು ಆರೋಹಿ ಮುಖವನ್ನು ನೋಡಲು, ಅವರು ಹೇಳೋದು ಸರಿಯಿದೆ ಅಮ್ಮ, ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಅವರು ಹಾಗೆ ಹೇಳ್ತಾ ಇರೋದು. ನಿಮಗೆ ಕುಳಿತುಕೊಂಡು ಬೇಜಾರು ಆದರೆ ಹೊರಗೆ ಸ್ವಲ್ಪ ಹೊತ್ತು ವಾಕ್ ಮಾಡಿ ಎಂದು ಹೇಮಾ ಅವರ ಮುಖವನ್ನು ನೋಡಲು, ಸರಿ ಹೋಯಿತು, ಗಂಡ ಹೆಂಡತಿ ಇಬ್ಬರೂ ಸರಿ, ನೀವು ಹೇಳಿದಂತೆ ಆಗಲಿ. ಆದರೆ ನೀವಿಬ್ಬರೂ ಸೇರಿ ನನಗೆ ಮುಂದಿನ ವರ್ಷದೊಳಗೆ ನನ್ನ ಮೊಮ್ಮಗುವನ್ನು ಹೆತ್ತು ಕೊಡಿ ಸಾಕು. ನಾನು ಯಾವುದೇ ಕೆಲಸ ಮಾಡದೆ ಆ ಮಗುವಿನ ಜೊತೆ ಆಡಿಕೊಂಡು ಇದ್ದು ಬಿಡ್ತೀನಿ ಎಂದು ನಗಲು ಆರೋಹಿ ಮುಖವು ನಾಚಿಕೆಯಿಂದ ಕೆಂಪಾಗಿತ್ತು. ಅಮ್ಮ ಎಂದು ನಾಚಿಕೆಯಿಂದ ಅವರ ಹೆಗಲಿಗೆ ಒರಗಲು, ಸರಿ ಸರಿ, ಈಗ ನೀನು ಹೋಗಿ ಏನಾದರೂ ಸಿಹಿ ಮಾಡು, ನಾನು ಹೋಗಿ ನಿತ್ಯ ಏನು ಮಾಡ್ತಾ ಇದ್ದಾಳೆ ನೋಡಿಕೊಂಡು ಬರ್ತೀನಿ ಎಂದು ನಗುತ್ತಾ ಗೆಸ್ಟ್ ರೂಮಿನತ್ತ ನಡೆದರು. ತುಂಬ ವರ್ಷಗಳಿಂದ ಅವರ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದ ಆಶಾ ಅವರು ಅವಳನ್ನು ಕೊಂಡು, ಆರೋಹಿ ಮೇಡಮ್, ನಿಮಗೆ ಏನಾದರೂ ಹೆಲ್ಪ್ ಮಾಡಲಾ ಎಂದು ಅವಳ ಮುಖವನ್ನು ನೋಡಲು, ಅಯ್ಯೋ ಅಮ್ಮ, ನೀವು ನನ್ನ ತಾಯಿ ಸಮಾನರು, ನೀವು ನನ್ನ ಮೇಡಮ್ ಅನ್ನೋದು ಬೇಡ, ಅರು ಅಂದರೆ ಸಾಕು ಎನ್ನಲು, ನಮ್ಮ ಅಜ್ಜುಗೆ ಸರಿಯಾದ ಹುಡುಗಿಯನ್ನೇ ನಮ್ಮ ಅಮ್ಮವರು ಹುಡುಕಿದ್ದಾರೆ ಎಂದು ನಗುತ್ತಾ ಅವಳ ತಲೆ ನೇವರಿಸಿದರು. ಅಮ್ಮ, ನಾನು ಕ್ಯಾರೆಟ್ ಹಲ್ವಾ ಮಾಡ್ತೀನಿ, ನೀವು ಸುಮ್ಮನೆ ಇಲ್ಲಿ ಕುಳಿತು ನನ್ನ ಜೊತೆಗೆ ಮಾತನಾಡಿ ಸಾಕು ಅಮ್ಮ ಎಂದು ಅವರನ್ನು ಕೂರಿಸಿ ಕ್ಯಾರೆಟ್ ತೆಗೆದುಕೊಂಡು ಮೊದಲು ಚೆನ್ನಾಗಿ ತೊಳೆದು ಅಡುಗೆಯಲ್ಲಿ ಚೆನ್ನಾಗಿ ಪಳಗಿದ್ದ ಆರೋಹಿ ಚಕಚಕನೆ ಹಲ್ವಾ ಮಾಡಿ ಮುಗಿಸಿ ಆಶಾ ಅವರೊಂದಿಗೆ ನಗುತ್ತಾ ಎಲ್ಲ ಅಡುಗೆ ತಂದು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಲು ಸಹಾಯ ಮಾಡಿದಳು. ಇತ್ತ ಗಂಟೆ 8 ನಿತ್ಯಾಳಿಗೆ ಎಚ್ಚರವಿಲ್ಲ. ಹೇಮಾ ಅವರು ಬಂದು ನಿತ್ಯ ಎಂದು ಎಬ್ಬಿಸಲು ತಡಬಡಿಸಿ ಎದ್ದ ನಿತ್ಯ, ಅತ್ತೆ, ಅದು ಸಾರಿ, ತುಂಬ ನಿದ್ದೆ ಬಂತು ಎಂದು ಪೆಚ್ಚಾಗಿ ಹೇಮಾ ಅವರ ಮುಖವನ್ನು ನೋಡಲು, ಊಟ ಮಾಡಿ ಮಲಗುವಂತೆ, ಮುಖ ತೊಳೆದು ಬಾ ಹೊರಗೆ, ಇವತ್ತು ಅರು ಸಿಹಿ ಮಾಡಿದ್ದಾಳೆ, ನೀನು ಬೆಳಗ್ಗೆ ಮಾಡುವಂತೆ ಎನ್ನಲು, ಸದ್ಯ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡರೆ ಎನ್ನುವಂತಾಗಿ ನಿಟ್ಟುಸಿರು ಬಿಟ್ಟಳು. ಸರಿ, ಮುಖ ತೊಳೆದು ಬೇಗ ಬಾ, ನಾನು ಹೋಗ್ತೀನಿ ಎಂದು ಹೊರಗೆ ಬಂದರು. ಹೇಮಾ ಅವರು ಅಡುಗೆ ಮನೆಗೆ ಬಂದಾಗ, ಅರು, ಏನು ಸಿಹಿ ಮಾಡಿದ್ದೀಯಾ? ಅಡುಗೆ ಮನೆ ಘಮ ಘಮ ಅನ್ನುತ್ತಿದೆ ಎಂದು ಅವಳು ಮಾಡಿದ್ದ ಸ್ವೀಟ್ ನೋಡಲು, ಅರೆ ಪುಟ್ಟ, ನಮ್ಮ ಅಜ್ಜು ಫೇವ್ರೆಟ್ ಕ್ಯಾರೆಟ್ ಹಲ್ವಾ ಮಾಡಿದ್ದೀಯಾ? ನಾನೇ ಹೇಳೋಣ ಅಂದುಕೊಂಡೆ, ಆದರೆ ನಿಂಗೆ ಬರುತ್ತಾ ಇಲ್ವಾ ಎಂದು ಸುಮ್ಮನಾದೆ ಎಂದರು.